ಕೇಂದ್ರ ಸರ್ಕಾರ, ಕೇಂದ್ರದ BJP ಸರ್ಕಾರ, ಫೈನಾನ್ಸ್ ಮಿನಿಸ್ಟರ್ ಆದಂಥ ನಿರ್ಮಲಾ ಸೀತಾರಾಮನ್ ಅವರು ಮಂಡಿಸಿರ್ತಕ್ಕಂಥ ಬಡ್ಜೆಟ್ ಏನಿದೆ, ಜನಪರ ಬಡ್ಜೆಟನ್ನು ಮಂಡಿಸಿರೋವಂಥದ್ದಕ್ಕೆ ಸನ್ಮಾನ್ಯ ಮೋದಿಯವರಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ. ನಿರಂತರವಾಗಿ ಕಂಟಿನ್ಯೂಯಸ್ 8 ಬಡ್ಜೆಟನ್ನು ಮಂಡಿಸಿರ್ತಕ್ಕಂಥದ್ದು, ಈ ಸಾಧನೆ ಮಾಡಿರ್ತಕ್ಕಂಥ ಮೊದಲ ಮಹಿಳೆ ನಿರ್ಮಲಾ ಸೀತಾರಾಮನ್ ಅವರು. ಬೇರೆಯವರು ಮಂಡಿಸಿದ್ದಾರೆ, ಆದರೆ ಕಟ್ಟಾಗಿದೆ, ಮಧ್ಯೆ ಸರ್ಕಾರ ಹೋಗಿ ಆಮೇಲೆ ಮಂಡಿಸ್ತಾ ಇದೆ. ಕಂಟಿನ್ಯೂಸ್ ಮಾಡಿರುವಂಥದ್ದು ನಿರ್ಮಲಾ ಸೀತಾರಾಮನ್ ಒಬ್ಬರೇ. ಇವತ್ತು ಕೇಂದ್ರದ ಬಡ್ಜೆಟ್ಟು ಹಿಂದೆ ಮನಮೋಹನ್ ಸಿಂಗ್ ಅವರಿದ್ದಾಗ 2013-14ರಲ್ಲಿ ಬಡ್ಜೆಟ್ಟಿನ ಗಾತ್ರ 16,65,297 ಕೋಟಿ. 16,65,297 ಕೋಟಿ ಅವ್ರದ್ದು. ಮನಮೋಹನ್ ಸಿಂಗ್ ಅವರು 2000 ಸರ್ಕಾರ ಬಿಟ್ಟು ಹೋದಾಗ ಅವರು. ಈಗ 2020-26ರಲ್ಲಿ ಮೋದಿಯವರ ಸರ್ಕಾರ 50,65,345. ಅಂದರೆ ಎಲ್ಲಿ ಕಾಂಗ್ರೆಸ್ ಅವರು ಲೂಟಿ ಹೊಡಿತಾಯಿದ್ರು, ನುಂಗಿ ನೀರು ಕುಡಿತಾಯಿದ್ರು, ಅದನ್ನೆಲ್ಲ ತಪ್ಪಿಸಿ ಇವತ್ತಿನ ಬಡ್ಜೆಟ್ಟಿನ ಗಾತ್ರನೂ ಕೂಡ ಮೋರ್ ದೆನ್ 3 to 4 ಟೈಮ್ಸ್ ಜಾಸ್ತಿ ಆಗಿದೆ. ಅವ್ರದ್ದು ಯೋಜನೇತರ ನಾನ್ ಪ್ಲಾನ್ ಬಡ್ಜೆಟಲ್ಲಿ ಕಾಂಗ್ರೆಸ್ ಇದ್ದಾಗ 2013-14ರಲ್ಲಿ 11,09,997 ಇತ್ತು ನಾನ್ ಪ್ಲಾನಲ್ಲಿ. ಮೋದಿಯವರು ಅದನ್ನು 39,44,255 ಇಷ್ಟು ಏರಿಕೆ ಆಗಿರುವಂಥದ್ದು ನಾವು ನೋಡ್ತಾ ಇದ್ದೀವಿ. ಒಟ್ಟು ಸ್ವೀಕೃತಿ ಅವರ ಇದ್ದಾಗ ಬಡ್ಜೆಟಲ್ಲಿ 11,22,799 ಇತ್ತು ಮನಮೋಹನ್ ಸಿಂಗ್ ಅವರಿದ್ದಾಗ. ಈಗ ಅದು 34,96,409. ಅಂದರೆ 22 ಲಕ್ಷ ಕೋಟಿ ಮನಮೋಹನ್ ಸಿಂಗ್ ಸರ್ಕಾರಕ್ಕೂ ಮೋದಿಯವರ ಸರ್ಕಾರಕ್ಕೂ ತೆರಿಗೆ ಏನು ಪೋಲಾಗ್ತಾ ಇತ್ತು ಅದನ್ನು ಮಾಡಿದ್ದಾರೆ. ಮತ್ತು ವಿತ್ತೀಯ ಕೊರತೆನೂ ಅಷ್ಟೇ. ಆಗ 4.8 ಇತ್ತು ವಿತ್ತೀಯ ಕೊರತೆ ಮನಮೋಹನ್ ಸಿಂಗ್ ಅವರಿದ್ದಾಗ. ಈಗ ವಿತ್ತೀಯ ಕೊರತೆ 4.4 ಇದೆ. ಇದೆ. ಬಂಡವಾಳ ವೆಚ್ಚನೂ ಕೂಡ ಅಷ್ಟೇ. ಬಂಡವಾಳ ವೆಚ್ಚ, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್, ಯಾಕಂದರೆ ಇದೇ ಎಲ್ಲ ದೇಶದ ಭವಿಷ್ಯವನ್ನು ನಿರ್ಮಾಣ ಮಾಡ್ತಕ್ಕಂಥದ್ದು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್. ಮನಮೋಹನ್ ಸಿಂಗ್ ಅವರಿದ್ದಾಗ ಅದು 2,29,129 ಕೋಟಿ ಇತ್ತು. ಈಗ 11,21,090 ಕೋಟಿ. ಅಂದರೆ 9 ಲಕ್ಷ ಕೋಟಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಜಾಸ್ತಿ ಆಗಿದೆ ನಮ್ಮದು. ಪರ್ಸೆಂಟೇಜ್ಗೆ ಹೋದರೆ, ಬಂಡವಾಳ ವೆಚ್ಚದ ಪರ್ಸೆಂಟೇಜ್ಗೆ ಹೋದರೆ ಅವರಿದ್ದಾಗ 13.76 ಇತ್ತು, 13.76 ಇತ್ತು. ಈಗ 22.13 ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂದರೆ ಅಷ್ಟು. ಅಂದರೆ ಟೋಟಲ್ ಆಲ್ ಎಲ್ಲಿ ತೆರಿಗೆಗಳನ್ನು ಸೋರಿಕೆ ಆಗ್ತಾಯಿತ್ತು ಆ ಸೋರಿಕೆಗಳನ್ನು ತಡೆಗಟ್ಟಿ ದೇಶದ ಒಂದು ಬಡ್ಜೆಟನ್ನು ಜಾಸ್ತಿ ಮಾಡಿರೋವಂಥದ್ದು ಮತ್ತು ತೆರಿಗೆಗೆ ಇವ್ರನ್ನ ಅಡಾಪ್ಟ್ ಮಾಡಿರೋವಂಥದ್ದು. ಮತ್ತು ವಿಶೇಷವಾಗಿ ನಿಮಗೆ ಗೊತ್ತಿದೆ, ಹಿಂದೆ ಎಲ್ಲ ಕೋಲ್ ಹರಾಜಾಗ್ತಾಯಿದ್ರು. ಹಾಗೆ ಕೆಲವರಿಗೆಲ್ಲ ಫ್ರೀ ಕೊಟ್ಟಿದ್ದಾರೆ ಕೋಲ್. ಹಿಂದೆ ಇಂದಿರಾ ಗಾಂಧಿ ಅವರಿದ್ದಾಗ, ರಾಜೀವ್ ಗಾಂಧಿ ಅವರಿದ್ದಾಗ
ಮನಮೋಹನ್ ಸಿಂಗ್ ಅವರಿದ್ದಾಗ ಫ್ರೀ, ನೀವು ಕೋಲ್ ತೆಗೀರಿ, ಬೇರೆ ಎಲ್ಲ ರಾಜ್ಯಗಳು ಕೊಡಿ ಅಂತ. ಆದರೆ ನರೇಂದ್ರ ಮೋದಿಯವರು ಬಂದಲ್ಲಿ ಅದರಲ್ಲಿ ಆದಾಯ ಬರೋ ರೀತಿ ಮಾಡಿದ್ದಾರೆ. ಒಂದು ಎಕ್ಸಾಂಪಲ್ ನಾನು ಕೊಡ್ತಾ ಇದ್ದೀನಿ. ಇವತ್ತು ಪ್ರಮುಖವಾಗಿ ಕಿಸಾನ್ ಕ್ರೆಡಿಟ್ ಕಾರ್ಡ್ ಹೊಂದಿರುವ ರೈತರಿಗೆ ಸಾಲದ ಮಿತಿಯನ್ನು 3 ಲಕ್ಷದಿಂದ 5 ಲಕ್ಷಕ್ಕೆ ಏರಿಕೆಯನ್ನು ಮಾಡಿದ್ದಾರೆ. ಅಂದರೆ ರೈತರ ಪರವಾಗಿ ಮೋದಿಯವರು ಇದ್ದಾರೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತೈತೆ. PM ಧನ್ ಯೋಜನೆ ಅದು ಕೂಡ ಇವತ್ತು ಸಾಲ ಸೌಲಭ್ಯ ಅದನ್ನು ಕೂಡ ಹೆಚ್ಚಿಸುವಂಥ ಕೆಲಸವನ್ನು ಮೋದಿಯವರು ಬಡ್ಜೆಟಲ್ಲಿ ಮಾಡಿದ್ದಾರೆ. ಕೈಗಾರಿಕೆಗಳಿಗೆ ಸ್ಟಾರ್ಟಪ್ಸ್ 10 ಕೋಟಿ ರೂಪಾಯಿಂದ 20 ಕೋಟಿವರೆಗೆ ಬಡ್ಡಿ, ಕಡಿಮೆ ಬಡ್ಡಿದಲ್ಲಿ, ಅಂದರೆ 10 ಕೋಟಿ ಕೊಡ್ತಾಯಿದ್ರು, ಈಗ 20 ಕೋಟಿಗೆ ಏರಿಕೆ ಮಾಡಿ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಕೊಡ್ತಾಯಿದ್ದಾರೆ. ಅಂದರೆ ಸ್ಟಾರ್ಟಪ್ಸ್ಗಳಿಗೆ ಭಾಳ ಸಹಾಯ ಆಗ್ತೈತೆ. ಮೇಕ್ ಇನ್ ಇಂಡಿಯಾ ಯೋಜನೆಯಲ್ಲಿ ಮೈಕ್ರೋ ಕಂಪನಿಗಳಿಗೆ 5 ಲಕ್ಷವರೆಗೂ ಕ್ರೆಡಿಟ್ ಕಾರ್ಡ್ ಇತ್ತು. ಈಗ ಇದರಿಂದ 22 ಲಕ್ಷ ಉದ್ಯಮಿಗಳಿಗೆ ಅನುಕೂಲ ಆಗ್ತೈತೆ. ಮಹಿಳೆಯರಿಗೆ ಮೊದಲ ಬಾರಿ ಉದ್ಯಮ ಆರಂಭಿಸುವವರಿಗೆ 5 ಲಕ್ಷ SC STಗಳಿಗೆ ಮಹಿಳೆಯರಿಗೆ ಇತ್ತು. ಅದನ್ನು ಟರ್ಮ್ ಲೋನ್ ಆಗಿ ನೀಡುವಂಥದ್ದಕ್ಕೆ ವ್ಯವಸ್ಥೆಯನ್ನು ಮಾಡಿದ್ದಾರೆ. 1 ಕೋಟಿ ಹಾಲುಣಿಸುವ ತಾಯಂದಿರಿಗೆ ಪೌಷ್ಟಿಕ ಆಹಾರ ನೀಡುವ ಒಂದು ಯೋಜನೆಯನ್ನು ಕೂಡ ಜಾರಿಗೆ ತಂದಿದ್ದಾರೆ. ಪ್ರಮುಖವಾಗಿ ಮಧ್ಯಮ ವರ್ಗದವರು, ಅಂದರೆ ಈ ದೇಶದಲ್ಲಿ ಹೆಚ್ಚು ಇರ್ತಕ್ಕಂಥದ್ದು ಮಧ್ಯಮ ವರ್ಗದವರು. ಆ ಮಧ್ಯಮ ವರ್ಗದವರಿಗೆ ಬಂಪರ್ ಮೇಲೆ ಬಂಪರ್ ಒಂದು ತೆರಿಗೆ ವಿನಾಯಿತಿಯನ್ನು ಕೊಟ್ಟಿದ್ದಾರೆ. ಮೊದಲೆಲ್ಲ ನಾವು ನೋಡ್ತಾ ಇದ್ರಿ 5 ಲಕ್ಷದವರೆಗೂ ವಿನಾಯಿತಿ ಇದ್ದರೆ ಅದನ್ನು 5.5 ಲಕ್ಷ ಮಾಡ್ತಾಯಿದ್ರು, 6 ಲಕ್ಷ ಮಾಡ್ತಾಯಿದ್ರು, ಈ ಥರದಿತ್ತು. ಈ ಸರಿ ಆಲ್ಮೋಸ್ಟ್ ಆಲ್ ಡಬಲ್, 12 ಲಕ್ಷದವರೆಗೆ ತೆರಿಗೆ ವಿನಾಯಿತಿಯನ್ನು ಕೊಟ್ಟಿದ್ದಾರೆ. ಅಂದರೆ 1 ಲಕ್ಷದ ಮೇಲೆ ಸಂಬಳ ಬಂದರೂ ಕೂಡ ನಿಮಗೆ 0 ತೆರಿಗೆ. ಇಲ್ಲಿ ಸಿದ್ದರಾಮಯ್ಯನವರು ಎಲ್ಲದರ ಮೇಲೆ ತೆರಿಗೆ ಹಾಕ್ಬಿಟ್ಟಿದ್ದಾರೆ, ಏನು ಬಿಟ್ಟಿಲ್ಲ. ಗಾಳಿ ಒಂದು ಬಿಟ್ಟಿದ್ದಾರೆ, ಅದು ಯಾಕೆ ಬಿಟ್ಟಿದ್ದಾರೋ ಗೊತ್ತಿಲ್ಲ. ಗಾಳಿ ಒಂದು ಬಿಟ್ಟು ಎಲ್ಲದರ ಮೇಲೂ ತೆರಿಗೆ ಹಾಕಿದ್ದಾರೆ. ಅವರು ಪ್ರಣಾಳಿಕೆಯಲ್ಲಿ ಹೇಳಿದ್ದು ತೆರಿಗೆಗಳನ್ನು ಹಾಕದೆ ನಾವು 5 ಗ್ಯಾರಂಟಿಯನ್ನು ತರ್ತೀರಿ ಅಂತ. ಈಗ ಎಲ್ಲದರ ಮೇಲೂ ತೆರಿಗೆ ಹಾಕಿದ್ದಾರೆ. ಈಗ ಮೋದಿಯವ್ರ ಸರ್ಕಾರ ನಾನು ತಿಳಿದಂಗೆ ಆ ಥರದ್ದು ಯಾವುದೇ ತೆರಿಗೆಯನ್ನು ಜನಸಾಮಾನ್ಯರ ಮೇಲೆ ಏರಿಕೆಯನ್ನು ಮಾಡೇ ಇಲ್ಲ, ಯಾವುದೇ ತೆರಿಗೆಯನ್ನು ಏರಿಕೆ ಮಾಡಿಲ್ಲ. ಈ ಪಾಪಿ ಕಾಂಗ್ರೆಸ್ ಅವರು ತೆರಿಗೆಗಳ ಹೊರೆಯನ್ನು ಹಾಕಿದ್ದಾರೆ. ಓಟ್ಗೋಸ್ಕರ ಓಲೈಕೆಗೋಸ್ಕರ ತೆರಿಗೆಗಳನ್ನು ಹಾಕಿ ಜನರನ್ನು ಸುಲಿಗೆ ಮಾಡ್ತಾಯಿದ್ದಾರೆ. ಮತ್ತು 60% ಕಮಿಷನ್ ಹೊಡೆಯುವಂಥದ್ದಕ್ಕೆ ಏನು ಬೇಕೋ ಅಷ್ಟು ವ್ಯವಸ್ಥೆಯನ್ನು ಮಾಡಿದ್ದಾರೆ. ಮತ್ತು ಆರೋಗ್ಯ ಕ್ಷೇತ್ರದಲ್ಲೂ ಕೂಡ ಒಂದು ದೊಡ್ಡ ಪರಿಣಾಮ ಬೀರತಕ್ಕಂಥ ವ್ಯವಸ್ಥೆಯನ್ನು ಆರೋಗ್ಯ ಕ್ಷೇತ್ರಕ್ಕೆ ಜಾಸ್ತಿ ಕೊಟ್ಟಿದ್ದಾರೆ. ಎಲ್ಲ ಜಿಲ್ಲಾ ಆಸ್ಪತ್ರೆಗಳಲ್ಲಿ ಮೊದಲು ಕ್ಯಾನ್ಸರ್ ಅಂದರೆ ಬೆಂಗಳೂರಿಗೆ ಬರಬೇಕಾಯಿತು, ಇಲ್ಲ ಹುಬ್ಳಿಗೆ ಹೋಗ್ಬೇಕಾಯಿತು. ಈಗ ಎಲ್ಲ ಜಿಲ್ಲಾ ಆಸ್ಪತ್ರೆಗಳಿಗೂ ಕ್ಯಾನ್ಸರ್ ಕೇಂದ್ರಗಳನ್ನು ಸ್ಥಾಪನೆ ಮಾಡಿ ಸ್ಥಳೀಯ ಅಲ್ಲಿ ಇರ್ತಕ್ಕಂಥ ಬಡವರಿಗೆ ಉಪಯೋಗ ಆಗೋ ರೀತಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಮಾಡಿದ್ದಾರೆ. ಮತ್ತು ಕ್ಯಾನ್ಸರ್ ಹಾಗೂ 36 ಜೀವರಕ್ಷಕ ಔಷಧಿಗಳಿಗೆ ಕಸ್ಟಮ್ಸ್ ಸುಂಕದಿಂದ ವಿನಾಯಿತಿಯನ್ನು ಕೊಟ್ಟಿದ್ದಾರೆ. ಜಾಸ್ತಿ ಇತ್ತು. ಮುಂದಿನ ವರ್ಷದಿಂದ 10,000 ಸೀಟುಗಳನ್ನು, ವೈದ್ಯಕೀಯ ಸೀಟುಗಳನ್ನು ಜಾಸ್ತಿ ಮಾಡಿದ್ದಾರೆ. ಕಡಿಮೆ ಮಾಡಿರೋವಂಥದ್ದು TV ಕಡಿಮೆ ಆಗಿದೆ. ಸಾಮಾನ್ಯವಾಗಿ TV ಜಾಸ್ತಿ ಮಾಡ್ತಾರೆ. TV ಕಡಿಮೆ ಆಗಿದೆ, ಮೊಬೈಲ್ ಕಡಿಮೆ ಆಗಿದೆ, ಎಲೆಕ್ಟ್ರಿಕ್ ಕಾರುಗಳು ಕಡಿಮೆ ಟ್ಯಾಕ್ಸನ್ನು ಕಡಿಮೆ ಮಾಡಿದ್ದಾರೆ, ಬಟ್ಟೆ ಮೇಲೆ ಕಡಿಮೆ ಮಾಡಿದ್ದಾರೆ, ಚರ್ಮ ವಸ್ತುಗಳ ದರವನ್ನು ಕಡಿಮೆ ಮಾಡಿರೋವಂಥದ್ದು. ಮತ್ತು ರಾಜ್ಯ ಸರ್ಕಾರಗಳಿಗೆ ಸಹಾಯ ಆಗೋ ದೃಷ್ಟಿಯಿಂದ ಕೇಂದ್ರ ಸರ್ಕಾರ ತಾರತಮ್ಯ, ಇವತ್ತು ಕೇಳಿದ್ರೆ ನೀವು ಎಲ್ಲ ಕಾಂಗ್ರೆಸ್ ಅವರು ತಾರತಮ್ಯ ಅಂತ ಹೇಳ್ತಾರೆ. ಇವತ್ತು ಕೇಂದ್ರ ಸರ್ಕಾರ ಈ ಬಡ್ಜೆಟ್ನಲ್ಲಿ ರಾಜ್ಯಗಳಿಗೆ 50 ವರ್ಷಗಳಲ್ಲಿ ಬಡ್ಡಿ
ರಹಿತ ಸಾಲ, ಅದಕ್ಕೋಸ್ಕರ 1.5 ಲಕ್ಷ ಕೋಟಿ ಮೀಸಲಿಟ್ಟಿದ್ದಾರೆ ರಾಜ್ಯ ಸರ್ಕಾರಗಳಿಗೆ. ಅದೇ ರೀತಿ ಗ್ರಾಮೀಣ ಭಾಗದಲ್ಲಿ ಪೋಸ್ಟ್ ಆಫೀಸ್ ಡಿಮ್ಯಾಂಡ್ಸ್ ಭಾಳ ಇದೆ. ಈ ಸರಿ ಗ್ರಾಮೀಣ ಭಾಗದಲ್ಲಿ 1.5 ಲಕ್ಷ ಅಂಚೆ ಕಚೇರಿ ಪ್ರಾರಂಭ ಮಾಡುವಂಥದ್ದು, ಅದರಲ್ಲೂ ರಿಟೈರ್ಡ್ ಆದಂಥವ್ರಿಗೆ ಭಾಳ ಇಂಪಾರ್ಟೆಂಟ್ ಇದು. ಅವರ ಸೇವಿಂಗ್ಸ್ ಮಾಡುವಂಥದ್ದಕ್ಕೆ ಎಲ್ಲದಕ್ಕೂ ಅದನ್ನು ಕೊಟ್ಟಿದ್ದಾರೆ. ಮತ್ತು ರಾಷ್ಟ್ರೀಯ ಕ್ರಿಯಾ ಯೋಜನೆಯಲ್ಲಿ ಈ ಸರಿ ನಮಗೂ ಹೆಲ್ಪ್ ಆಗ್ತದೆ. ನಮ್ಮ ಚನ್ನಪಟ್ಟಣ ರಾಮನಗರದಲ್ಲಿ ಆಟಿಕೆಗಳಿಗೆ ಹೆಚ್ಚು ಅನುದಾನಗಳನ್ನು ಕೊಟ್ಟಿದ್ದಾರೆ. ಆಟಿಕೆಗಳಿಗೆ ಹೆಚ್ಚು ಅನುದಾನವನ್ನು ಕೊಟ್ಟಿದ್ದಾರೆ. ಅದೇ ರೀತಿ ಝೊಮ್ಯಾಟೊ, ಸ್ವಿಗ್ಗಿ, ಪಾಪ ಬಡವರು ಹುಡುಗರು ಅವ್ರಿಗೂ ಕೂಡ ಈ ಶ್ರಮ್ ಪೋರ್ಟ್ ಅಂತೇಳಿ ಅವ್ರಿಗೂ ಕೂಡ ಸಹಾಯ ಮಾಡುವಂಥ ಈ ಶ್ರಮ್ ಪೋರ್ಟ್ ಅಲ್ಲಿ ಅಳವಡಿಸ್ಕೊಳ್ಳೋರು ಅವಕಾಶ ನೀಡಲಾಗಿದೆ. ಅವ್ರಿಗೂ ಕೂಡ PM ಜನ್ ಯೋಜನೆಯಲ್ಲಿ ಆರೋಗ್ಯ ವಿಮೆ ಕೂಡ ಈ ಝೊಮ್ಯಾಟೊದವ್ರಿಗೆ, ಸ್ವಿಗ್ಗಿಯವ್ರಿಗೆ ಸಿಗುವಂಥ ವ್ಯವಸ್ಥೆಯನ್ನು ಇವತ್ತು ಕೇಂದ್ರ ಸರ್ಕಾರ ಮಾಡಿದೆ. ಮೊದಲು ಇಂದಿರಾ ಗಾಂಧಿಯವರಿದ್ದಾಗ, ಶ್ರೀಮತಿ ಇಂದಿರಾ ಗಾಂಧಿಯವರು 12 ಲಕ್ಷ ರೂಪಾಯಿ ನೀವು ಬಂದರೆ ಲಾಭ, ಅದರಲ್ಲಿ ಬರೋವಂಥ ಲಿಮಿಟ್ಗೆ 11,29,000 ಟ್ಯಾಕ್ಸ್ ಬರ್ತಾಯಿತ್ತು. 97.75% ಟ್ಯಾಕ್ಸ್ ಇಂದಿರಾ ಗಾಂಧಿಯವರಿದ್ದಾಗ. ಈಗ ನಿರ್ಮಲಾ ಸೀತಾರಾಮನ್ ಅವರು ಮಹಿಳೆಯೇ, ಝೀರೋ ಟ್ಯಾಕ್ಸ್ ಮಾಡಿದ್ದಾರೆ. ಇದಕ್ಕೆ ಕಾಂಗ್ರೆಸ್ ಅವರು ಒಬ್ಬರು ಕೂಡ ಅಭಿನಂದನೆ ಸಲ್ಲಿಸಿಲ್ಲ, ಟೀಕೆ ಮಾಡ್ತಾಯಿದ್ದಾರೆ. ಈ ಏರಿಕೆ, ಈ ಮಧ್ಯಮ ವರ್ಗದವ್ರಿಗೆ ಇದು ಬಂದಿದೆಯಲ್ಲ, ಇದ್ರ ಸುದ್ದಿನೇ ಎತ್ತುತ್ತಾ ಇಲ್ಲ ಅವರು. ನಮಗೇನು ಕೊಟ್ಟಿದ್ದಾರೆ, ನಮಗೇನು ತಿನ್ನಕ್ಕೆ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ ಅಷ್ಟೇ. ಅವರು ಎಲ್ಲರದು ನೋಡಿದೆ ಕಾಮೆಂಟ್ ಮಂತ್ರಿಗಳು, ನಮಗೇನು ಕೊಟ್ಟಿಲ್ಲ ಅಂತ. ನೀವು ಕೊಟ್ಟರೆ ತಿಂದಾಕ್ಬಿಡ್ತೀರಾ ಅಂತ ಯಾರೂ ಕೊಟ್ಟಿಲ್ಲ. ಬಡ ಜನರಿಗೆ ಏನು ಹೆಲ್ಪ್ ಆಗಬೇಕೋ ಅದನ್ನು ನೇರವಾಗಿ ಅವರಿಗೆ ಸಿಗುವಂಥದ್ದು ಮಾಡಿದ್ದಾರೆ. ಇವತ್ತು ಜಲ್ ಜೀವನ್ ಮೊದಲು ಎಲ್ಲ ತಾಲೂಕುಗಳಿಗೆ ಜಲ್ ಜೀವನ್ ಮಿಷನ್ ಅಡಿಯಲ್ಲಿ ಸಾವಿರಾರು ಕೋಟಿ ಹಣ ಕೊಟ್ಟಿದ್ದಾರೆ. ಬಸವರಾಜ ಬೊಮ್ಮಾಯಿಯವರಿದ್ದಾಗ ಇದು ಪ್ರಾರಂಭ ಆಗಿದ್ದು. ಕೇಂದ್ರ ಸರ್ಕಾರದ ಅನುದಾನ ಕೊಟ್ಟಿದ್ದಾರೆ. ಈಗ ಗ್ರಾಮಗಳಿಗೂ ಕೊಡುವಂಥ ವ್ಯವಸ್ಥೆ ಮಾಡಿದ್ದಾರೆ. ಗ್ರಾಮಗಳಿಗೂ ಕೂಡ ಜಲ್ ಜೀವನ್ ನೀರನ್ನು, ಶುದ್ಧ ಕುಡಿಯೋ ನೀರನ್ನು ಕೊಡೋಕ್ಕೆ ಕೇಂದ್ರ ಸರ್ಕಾರ ಕೊಡ್ತಾ ಇದೆ. ಇದು ಯಾರಿಗೆ ಬರ್ತೈತೆ? ಕರ್ನಾಟಕದ ಜನಕ್ಕೆ ಬರೋದು. ಏನು ಕೊಟ್ಟಿಲ್ಲ ಅಂತಾರಲ್ಲ, ಇದು ಕರ್ನಾಟಕ ಜನಕ್ಕೆ ಬರೋದಂಥದ್ದು. ಮತ್ತು 1 ಕೋಟಿ ಬಾಣಂತಿಯರಿಗೆ ಆರೋಗ್ಯ ಯೋಜನೆಯನ್ನು ಕೂಡ ಇವತ್ತು ಜಾರಿಗೆ ತಂದಿದ್ದಾರೆ ದೇಶದಲ್ಲಿ. ಕಾಂಗ್ರೆಸ್ ಇದ್ದಾಗ ತೆರಿಗೆಗಳ ಹೊರೆ ಇತ್ತು. ಈಗ ತೆರಿಗೆಗಳ ಹೊರೆ ಇಲ್ಲದಂಥ ಬಡ್ಜೆಟನ್ನು, ತೆರಿಗೆಯ ಹೊರೆ ಇಲ್ಲದ ಬಡ್ಜೆಟನ್ನು ಮೋದಿಯವರ ಸರ್ಕಾರ ಮಾಡಿದೆ. ಕೈಗಾರಿಕೆಗಳಿಗೆ ವಿಶೇಷವಾಗಿ ಮೊದಲು ಮೈಕ್ರೋ, ಸ್ಮಾಲ್, ಮೀಡಿಯಮ್ ಅಂತ ಇತ್ತು. ಈಗ ಮೈಕ್ರೋಗೆ 1 ಕೋಟಿ ಇತ್ತು, ಅದನ್ನು 2.5 ಅಂದರೆ 2.5 ಕೋಟಿಗೆ ಏರಿಕೆ ಮಾಡಿದ್ದಾರೆ. ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ಗೆ 10 ಕೋಟಿ ಇತ್ತು, ಅದನ್ನು 25 ಕೋಟಿವರೆಗೂ ಮಾಡಿದ್ದಾರೆ. ಮೀಡಿಯಮ್ 50 ಕೋಟಿ ಇತ್ತು, ಅದು 125 ಕೋಟಿ ಮಾಡಿದ್ದಾರೆ. ಅಂದರೆ ಇವರು ಆ ಸ್ಲ್ಯಾಬ್ಗೆ ಬರೋದ್ರಿಂದ ಅನೇಕ ರಿಯಾಯಿತಿಗಳು ಇವರಿಗೆ ಸಿಗುತ್ತೆ. ಕೇಂದ್ರ ಸರ್ಕಾರದ ಅನೇಕ ರಿಯಾಯಿತಿಗಳು, ಟ್ಯಾಕ್ಸ್ ಬೆನಿಫಿಟ್ಸು ಸಿಗುತ್ತೆ. ಮತ್ತು ಲೋನ್ಸು ಅದೇ ರೀತಿ ಸಿಗುವಂಥ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅದರಿಂದ ಇಷ್ಟಾದರೂ ಕೂಡ, ಇಷ್ಟು ತೆರಿಗೆಗಳ ಹೊರೆ ಇಲ್ಲದೆ ಮಧ್ಯಮ ವರ್ಗದವರ ಸಹಾಯ ಮಾಡುವಂಥದ್ದು, ವಿಶೇಷವಾಗಿ ಮಹಿಳೆಯರಿಗೆ. ನಾವು ಕರ್ನಾಟಕದಲ್ಲಿ ನೋಡ್ತಾ ಇದ್ದೀರಿ, ಬಾಣಂತಿಯರ ಸಾವು ದಿನನಿತ್ಯ ನೋಡ್ತಾ ಇದ್ದೀರಿ ಇದುವರೆಗೂ ಮಾಧ್ಯಮದಲ್ಲಿ. ಆದರೆ ಈಗ ಬಾಣಂತಿಯರಿಗೆ 1 ಕೋಟಿ ಜನಗಳಿಗೆ ಸಹಾಯ ಆಗುವಂಥ ಆರೋಗ್ಯ ಯೋಜನೆ ಇರ್ಬೋದು. ಒಂದು ರೀತಿ ವಿಕಸಿತ ಭಾರತದ ಕಲ್ಪನೆಯನ್ನು ಇಟ್ಕೊಂಡು ಹೊರಟಿರ್ತಕ್ಕಂಥ ಒಂದು ಕೇಂದ್ರ ಸರ್ಕಾರ ನೋಡ್ತಾ ಇದ್ದೀರಿ. ಇವ್ರಿಗೆ ಕಾಂಗ್ರೆಸ್ ಅವ್ರಿಗೆ ಒಂಥರ ಕಾಮಾಲೆ ಕಣ್ಣು. ಕಾಮಾಲೆ ಬಂದಾಗ ಏನಾಗ್ತೈತೆ,
ನೋಡೋದೆಲ್ಲ ಅರ್ಶಿನ ಥರ ಕಾಣ್ತೈತೆ. ಯಾಕಂದರೆ ರೋಗ ಬಂದ್ಬಿಟ್ಟಿರ್ತೈತೆ. ಈ ಕಾಂಗ್ರೆಸ್ಗೆ ರೋಗ ಬಂದ್ಬಿಟ್ಟಿದೆ. ಆ ರೋಗದಿಂದ ಅವ್ರಿಗೆ ಕಾಮಾಲೆ ಕಣ್ಣು ಏನು ಕಾಣಿಸಲ್ಲ, ಎಲ್ಲ ಹಳದಿ ಕಾಣಿಸ್ತಾ ಇದೆ. ಯಾಕೆಂದರೆ ಇವರಿಗೆ ಭಾಳ ಇಷ್ಟಪಡುವಂಥ ಈ ಮುಸ್ಲಿಂ ರಾಷ್ಟ್ರ, ಭಾಳ ಇಷ್ಟಪಡ್ತಾರೆ ಅವರು. ಮುಸ್ಲಿಂ ರಾಷ್ಟ್ರ ಅಂದರೆ ಪಾಕಿಸ್ತಾನ. ಅವ್ರ ಬಡ್ಜೆಟ್ ಹೆಂಗಿದೆ ಒಂದು ಸರಿ ಕಂಡುಬಿಟ್ಟು ನೋಡ್ರಿ, ನೀವು ಇಷ್ಟಪಡೋದು. ಯಾಕಂದರೆ ಬ್ರದರ್ಸ್ ಅಂದ್ರಿ ನೀವು. ಕುಕ್ಕರ್ ಬಾಂಬ್ ಹಾಕಿದಾಗೂ ಬ್ರದರ್ಸ್ ಅಂತೀರಾ. ಈ ರಾಮೇಶ್ವರ ಕೆಫೆ ಮಾಡಿದಾಗೂ ಅವ್ರ ಪರವಾಗಿ ಮಾತಾಡ್ತೀರಾ. ನೀವು ಒಂದು ಸರಿ ಪಾಕಿಸ್ತಾನದ ಬಡ್ಜೆಟನ್ನು ನೋಡಿ, ಇಲ್ಲಿ ಒಂದು ಸರಿ ನಮ್ಮ ನರೇಂದ್ರ ಮೋದಿಯವರ ಬಡ್ಜೆಟನ್ನು ನೋಡಿ. ನಾವು ಇವತ್ತು ಪ್ರಪಂಚದಲ್ಲಿ 5ನೇ ಸ್ಥಾನದಲ್ಲಿದ್ದೀರಿ. 5ನೇ ಸ್ಥಾನದಲ್ಲಿ, ಅದನ್ನು 4ನೇ ಸ್ಥಾನಕ್ಕೆ ಹೋಗುವಂಥ 3ನೇ ಸ್ಥಾನಕ್ಕೆ ಬರುವಂಥ ವ್ಯವಸ್ಥೆಯನ್ನು ಮಾಡ್ತಾಯಿದೆ ಆರ್ಥಿಕ ಇದರಲ್ಲಿ. ಇನ್ನೊಂದು ಕಡೆ ಪಕ್ಕದಲ್ಲಿರುವಂಥ ಪಾಕಿಸ್ತಾನ ನಮ್ಮದೇ ಸ್ವಾತಂತ್ರ್ಯ ಬಂದಾಗೆ ಅವ್ರಿಗೂ ಸ್ವಾತಂತ್ರ್ಯ ಬಂದಿದ್ದು, ಒಂದಿನ ಹೆಚ್ಚು ಕಮ್ಮಿ ಅಲ್ಲ ಬಂದಿದ್ದು. ನಿಮ್ಮ ಮನಮೋಹನ್ ಸಿಂಗ್ ಸರ್ಕಾರ ಇದ್ದಾಗ ಪಾಕಿಸ್ತಾನ ಏನು ಇತ್ತು? ಇಂದಿರಾ ಗಾಂಧಿಯವ್ರ ಸರ್ಕಾರದಲ್ಲಿ ಪಾಕಿಸ್ತಾನ ನಮ್ಮ ಥರ ಈಕ್ವಲ್ ಆಗಿತ್ತು. ಅವರು ಅಲ್ಲಿನ ಒಬ್ಬ ಯಾರೋ ಶರೀಫ್, ಪಾಕಿಸ್ತಾನದ ಪ್ರೈಮ್ ಮಿನಿಸ್ಟ್ರು, ಬೇರೆ ದೇಶದಲ್ಲಿ ಇದು ಓಡಿ ಬಂದು ತಿರುಗಿ ಬಂದ್ರಲ್ಲ ಇಲ್ಲಿ ನವಾಜ್ ಶರೀಫ್. ಅವ್ರು ಹೇಳಿರೋ ವಿಡಿಯೋ ಇದೆ. ಅವ್ರೇನು ಹೇಳಿದ್ದಾರೆ, ಒಂದು ಕಾಲದಲ್ಲಿ ನಾವು ಭಾರತ ಈಕ್ವಲ್ ಆಗಿದ್ರಿ ನಾವಿಬ್ಬರೂ. ಇವತ್ತು ಭಾರತದ ಒಂದು ಹಣ ಜಿ ಡಿ ಪಿ ಇರ್ಬೋದು, ನಾವು ವಿಶ್ವಸಂಸ್ಥೆಯಲ್ಲಿ ನಮ್ಮ ಹಣ ಇದೆ ಈಗ. ಇವತ್ತು ಅವರು ವಿಶ್ವಸಂಸ್ಥೆಯಲ್ಲಿ ಭಾರತ ಹಣ ಇಟ್ಟಿದ್ದಾರೆ, ಅವರು ಬೇಕಾದಷ್ಟು. ನಾವು ಎಲ್ಲ ಕಡೆ ಹೋಗಿ ಭಿಕ್ಷೆ ಬೇಡ್ತಾ ಇದ್ದೀರಿ. ನಾವು ಹೋಲಿಕೆ ಮಾಡಿದ್ದಾರೆ. ಹಿಂದೆ ಕಾಂಗ್ರೆಸ್ ಇದ್ದಾಗ ಏನಿತ್ತು, ಇವತ್ತು ಮೋದಿ ಬಂದ ಮೇಲೆ ಮೋದಿಯವರು ಬೇರೆ ಬೇರೆ, ಅಂದರೆ ಈಗ ಕೋವಿಡ್ ಬಂದಾಗ 100 ದೇಶಗಳಿಗೆ ಹೆಚ್ಚು ಕೋವಿಡ್ ಲಸಿಕೆಯನ್ನು ಕೊಟ್ಟರು ಮೋದಿಯವರು. ನಾವು ಬೇರೆ ದೇಶಕ್ಕೆ ಪಕ್ಕದಲ್ಲಿರುವಂಥ ಶ್ರೀಲಂಕಾ ಇರ್ಬೋದು, ಹಿಂದೆ ಬಾಂಗ್ಲಾದೇಶ ಇರ್ಬೋದು, ಟಿಬೇಟ್ ಇರ್ಬೋದು, ಭೂತಾನ್ ಇರ್ಬೋದು, ಬೇರೆ ಬೇರೆ ರಾಜ್ಯಕ್ಕೆ ನಾವು ಇವತ್ತು ಆರ್ಥಿಕ ಸಹಾಯತ, ಆಫ್ಘಾನಿಸ್ತಾನಕ್ಕೆ ಅಲ್ಲಿನ ಪಾರ್ಲಿಮೆಂಟನ್ನು ಕಟ್ಕೊಟ್ಟಿದ್ದೀರಿ. ಅದೇ ನಾವು ಸಹಾಯ ಮಾಡ್ತಾ ಇದ್ದೀರಿ. ಆದರೆ ಪಾಕಿಸ್ತಾನ ಇವತ್ತು ಭಿಕ್ಷುಕರ ಒಂದು ದೇಶ ಆಗಿದೆ. ನಾವು ಮೋದಿಯವರು ಬಂದ ಮೇಲೆ ನಾವು ಸಂಪದ್ಭರಿತ ದೇಶ ಆಗಿ ಮಂಗಳ ಗ್ರಹಕ್ಕೂ ಹೋಗುವಂಥ ಶಕ್ತಿ ಬಂದಿದೆ. ಈ ಥರ ಒಂದು ರೀತಿ ಅಭಿವೃದ್ಧಿ, ಒಂದು ಕೈಗಾರಿಕೆಗಳಲ್ಲೇ ಅಭಿವೃದ್ಧಿ ಆಗ್ತಾಯಿದೆ. ನಮ್ಮ ಟ್ಯಾಕ್ಸ್ ಜಾಸ್ತಿ ಮಾಡಿದ್ದಾರೆ, ಸೋರಿಕೆ ಆಗ್ತಾ ಇದ್ದದನ್ನೆಲ್ಲ ಕಟ್ ಮಾಡಿ ಟ್ಯಾಕ್ಸ್ ಜಾಸ್ತಿ ಕಲೆಕ್ಷನ್ ಜಾಸ್ತಿ ಮಾಡಿದ್ದಾರೆ. ಇನ್ನೊಂದು ಕಡೆ ನಮ್ಮ ರಾಜ್ಯನ ತೆಗೆದುಕೊಂಡ್ರೆ ನೀವು ತೆರಿಗೆಗಳ ಹೊರೆಯನ್ನು ಹಾಕ್ತಾ ಇದ್ದೀರ. ನೀವು ತೆರಿಗೆಗಳ ಹೊರೆ ಮಹಾಪೂರನೇ ಬರ್ತಾಯಿದೆ, ತೆರಿಗೆಗಳ ಹೊರೆ ಆಗ್ತಾ ಇದ್ದೀರ. ಮತ್ತು ಸಾಲದ ಕೂಪದಲ್ಲಿ ಇದ್ದೀರಾ ಇವಾಗ ನೀವು. ಈ ವರ್ಷವೂ ಕೂಡ ನೀವು 1,05,000 ಕೋಟಿ ಸಾಲ ಮಾಡೋ ಅಂಥ ಸ್ಥಿತಿಗೆ ಕರ್ನಾಟಕವನ್ನು ದೂಡ್ತಾ ಇದ್ದೀರಾ. ಇಷ್ಟೆಲ್ಲ ಇದ್ದರೂ ಕೂಡ ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕೂರಿಸುವಂಥ ಕೆಲಸವನ್ನು ಮಾಡ್ತಾಯಿದ್ದೀರ. ಯಾವುದೋ ನೀರಾವರಿ ಯೋಜನೆಗೆ 5,000 ಕೋಟಿ ಕೊಟ್ಟು, ಅದು ಪ್ರಪೋಸಲೇ ಹೋಗಿತ್ತಷ್ಟೇ. ಪ್ರಪೋಸಲ್ 100 ಹೋಗ್ಬೋದು, ಆದರೆ ಅನುಮೋದನೆ ಆಗೇ ಇಲ್ಲ. ಅದನ್ನೇ ಇಟ್ಕೊಂಡಿದ್ದಾರೆ. ಮತ್ತು ಬೆಂಗಳೂರಿಗೆ 65,000 ಕೋಟಿ ಏನೋ ಕೇಳಿದ್ದಾರೆ. ಬೆಂಗಳೂರಿಗೆ 65,000 ಕೋಟಿ ಕೊಡಬೇಕಂತೆ. ಆಮೇಲೆ ನೀರಾವರಿಗೆ 80,000 ಕೋಟಿ ಏನೋ ಕೇಳಿದ್ದಾರೆ ಇವರು, ಡಿ ಕೆ ಶಿವಕುಮಾರ್ ಅವರು, ಸಿದ್ದರಾಮಯ್ಯನವರು. ಅಪ್ಪ ಪುಣ್ಯಾತ್ಮ ಸಿದ್ದರಾಮಯ್ಯನವರೇ, ಡಿ ಕೆ ಶಿವಕುಮಾರ್ ಅವರೇ, ನಿಮ್ಮ ಮನಮೋಹನ್ ಸಿಂಗ್ ಅವರು ಇದ್ರಲ್ಲಪ್ಪ, ನಿಮ್ಮದೇ ಸರ್ಕಾರ. ಅವಾಗ ಎಷ್ಟು ಕೊಡಿಸಿದ್ದೆಪ್ಪ ಬೆಂಗಳೂರಿಗೆ? ಅವಾಗ ಎಷ್ಟು ಕೊಡಿಸಿದ್ದೆ ನೀನು? ಅವಾಗ ಎಷ್ಟು ನೀರಾವರಿಗೆ ಕೊಟ್ಟಿದ್ರಿ? ನಿಮ್ಮ 10 ವರ್ಷ ಇದ್ರಲ್ಲ, 1 ವರ್ಷ ಅಲ್ಲ 2 ವರ್ಷ, 10 ವರ್ಷ ಇದ್ರಲ್ಲ ಮನಮೋಹನ್ ಸಿಂಗು. ಟ್ಯಾಲಿ ಕೊಡಿ. ಇದುವರೆಗೂ ರಾಜ್ಯಕ್ಕೆ ಮನಮೋಹನ್ ಸಿಂಗ್ ಸರ್ಕಾರ 10 ವರ್ಷ ಇದ್ದಾಗ ಎಷ್ಟು ಹಣ ಬಂದಿದೆ ರಾಜ್ಯಕ್ಕೆ? ಎಲ್ಲ ಇಲಾಖೆಗಳಲ್ಲೂ, PWD ಇರ್ಬೋದು, ನೀರಾವರಿ ಇರ್ಬೋದು, RDPR ಇರ್ಬೋದು, ಕೃಷಿ ಇರ್ಬೋದು, ಎಷ್ಟು ಬಂದಿದೆ ಕೊಡಿ ಲೆಕ್ಕ. ಮೋದಿಯವರು 10 ವರ್ಷ ಆಗಿದೆ.
11ನೇ ವರ್ಷ ಈಗ. ಮೋದಿಯವರು ಬಂದ ಮೇಲೆ ಎಷ್ಟು ಹಣ ರಾಜ್ಯಕ್ಕೆ ಬಂದಿದೆ ಕೊಡಿ. ಸಿದ್ದರಾಮಯ್ಯ ಹೇಳ್ತಾರೆ ಅವಕ್ಕೂ ಇವಕ್ಕೂ ಟ್ಯಾಕ್ಸ್ ಜಾಸ್ತಿ ಆಗಿದೆ ಅಂತ. ನೀವಿದ್ದಾಗ ಟ್ಯಾಕ್ಸ್ ನ್ಯಾಯವಾಗಿ ಕಲೆಕ್ಟ್ ಮಾಡ್ತಾ ಇರಲ್ಲ, ತೆರಿಗೆಗಳ ಸೋರಿಕೆ ಆಗ್ತಾಯಿತ್ತು, ಕಳ್ಳರು ಕಾಕರು ಹೊಡಿತಾಯಿದ್ರು. ಅದನ್ನು ತೆರಿಗೆಯನ್ನು ತಂದೋರು ಯಾರು? ಮೋದಿಯವರು ತಂದಿದ್ದು. ಅದರಿಂದ ನಮ್ಮ ರಾಜ್ಯಕ್ಕೂ ಕೂಡ ಹೆಚ್ಚು ಅನುದಾನ ಬಂದಿದೆ. ಎಲ್ಲದರಲ್ಲೂ ನಮ್ಮ ಡಿಸಾಸ್ಟರ್ ಮ್ಯಾನೇಜ್ಮೆಂಟಲ್ಲೂ ಅಷ್ಟೇ, ಪರಿಹಾರ ಕೊಡೋವಂಥದ್ರಲ್ಲೂ ಅಷ್ಟೇ. ಅವರು ಮನಮೋಹನ್ ಸಿಂಗ್ ಇದ್ದಾಗ ಏನು 10 ವರ್ಷ ಕೊಟ್ಟರು ಅದಕ್ಕಿಂತ 4 ಪಟ್ಟು ಹೆಚ್ಚಿಗೆ ಕೊಟ್ಟಿದ್ದಾರೆ. ಅದರಿಂದ ಕುರುಡಾಗಿರ್ತಕ್ಕಂಥ ಕುರುಡರು, ಈ ಕುರುಡ ಏನು ಮಾಡ್ತಾನೆ, ಆನೆನ ಮುಟ್ಟಿದ್ರೆ ಬಾಲ ಮುಟ್ಟಿದ್ರೆ ಬಾಲದ ಕತೆ ಹೇಳ್ತಾನೆ, ಸೊಂಡ್ಲು ಮುಟ್ಟಿದವನು ಸೊಡ್ಲು. ಹಂಗೆ ಕಾಂಗ್ರೆಸ್ ಅವ್ರ ಕತೆ ಆಗುತ್ತೆ. ಕಣ್ಣಿಲ್ಲದ ಕುರುಡ ಸರ್ಕಾರ ಇದು. ಅದರಿಂದ ಈ ಕಾಮಾಲೆ ಕಣ್ಣು ಬಿಟ್ಟು ಮಾತಾಡಲಿ ಕಾಂಗ್ರೆಸ್ ಅವರು. ಫೈನಾನ್ಸ್ ಕಮಿಟಿ ಶಿಫಾರಸು ಮಾಡಿತ್ತು ಸರ್ 11,495 ಕೋಟಿ ಕೊಡಬೇಕಂತ. ಸೊ ಆ ಹಣವನ್ನು ಈ ಬಜೆಟ್ ಅಲ್ಲಿ ಕೊಡಲಾಗಿಲ್ಲ ಅಂತ ಆರೋಪ ಇದೆ. ಕೊಡ್ರಿ. ಫೈನಾನ್ಸ್ ಕಮಿಟಿ ಶಿಫಾರಸು ಮಾಡಿತ್ತು 11,495 ಕೋಟಿ ಕೊಡಬೇಕು. ಆ ಅಮೌಂಟ್ ಕೂಡ ಇಲ್ಲಿ ಈ ಬಜೆಟ್ ನಲ್ಲಿ ಎಲ್ಲೂ ಕೂಡ ಕೊಟ್ಟಿಲ್ಲ. ಕರ್ನಾಟಕದ ಬಗ್ಗೆ ಎಲ್ಲೂ ನಿರೀಕ್ಷಿತ ಕೊಡುಗೆಗಳು ಕೊಟ್ಟಿಲ್ಲ. ಕೇವಲ ಬಿಹಾರಕ್ಕೆ ಮಾತ್ರ ಫೋಕಸ್ ಮಾಡಿ ಬಜೆಟ್ ಅನ್ನ ಮಾಡಿದ್ದಾರೆ. ಈ ಬಡ್ಜೆಟ್ ಏನಿದೆ, ಏನೇನು ಯಾವ್ಯಾವ ರಾಜ್ಯಗಳು ಪ್ರಪೋಸ್ ಮಾಡಿದಾರೋ ಎಲ್ಲ ರಾಜ್ಯಗಳು, ನಮ್ಮ ಒಂದೇ ರಾಜ್ಯ ಅಲ್ಲ, ದೇಶದಲ್ಲಿರುವಂಥ ಎಲ್ಲ ರಾಜ್ಯಗಳು ಪ್ರಪೋಸಲ್ ಮಾಡೋವಾಗ ಅವರು ಏನೇನು ಬೇಕಾಗಿದೆ ಕೇಳ್ತಾರೆ. ಕೇಂದ್ರ ಸರ್ಕಾರ ಅವರ ಆದಾಯ ವೆಚ್ಚವನ್ನು ನೋಡಿ ಅವ್ರು ಯಾವ್ಯಾವ ರಾಜ್ಯಕ್ಕೆ ಎಷ್ಟೆಷ್ಟು ಕೊಡಬೇಕು ಅನ್ನೋ ತೀರ್ಮಾನ ಮಾಡಿದ್ದಾರೆ. ಅದೇ ರೀತಿ ಇವತ್ತು ಇನ್ನೂ ಪೂರ್ಣ ಮಾಹಿತಿ ನಮ್ಗೆ ಬಂದಿಲ್ಲ. ರೈಲ್ವೆಗೆ ಎಷ್ಟು ಕೊಟ್ಟಿದ್ದಾರೆ, ರೋಡ್ಸ್ಗೆ ಎಷ್ಟು ಕೊಟ್ಟಿದ್ದಾರೆ, ಇವೆಲ್ಲ ಇನ್ನೂ ಡೀಟೇಲ್ ಬರಬೇಕು. ಡೀಟೇಲ್ ಬಂದಮೇಲೆ ಇನ್ನೂ ನಾನು ಅದ್ರ ಬಗ್ಗೆ ಮಾತಾಡ್ತೀನಿ. ಈಗ ಇರೋವಂಥದ್ರಲ್ಲಿ ಬೆಂಗಳೂರಿಗೂ ಕೂಡ ಹೆಚ್ಚು ಅನುದಾನ ಕೊಟ್ಟಿದ್ದಾರೆ. ಸುಮಾರು 355 ಕೋಟಿಗೂ ಹೆಚ್ಚು ಅನುದಾನ ಬೆಂಗಳೂರಿಗೂ ಬಂದಿದೆ ಅಂತ ನನಗಿರೋವಂಥ ಮಾಹಿತಿ ಕೊಟ್ಟಿದ್ದಾರೆ ಅಂತ. ಅದರಿಂದ ಮುಂದೆ ಡೀಟೇಲ್ ಬಂದಾಗ ಇಲಾಖಾ ವೈಸ್ ಸ್ಟ್ಯಾಟಿಸ್ಟಿಕ್ಸ್ ಬರುತ್ತೆ, ಆಗ ಹೇಳ್ತೀನಿ. ಟೋಟಲ್ ಮೇಲ್ನೋಟಕ್ಕೆ ಇವತ್ತು ಮಂಡಿಸಿರುವಂಥ ಬಡ್ಜೆಟ್ಟು ಜನಪರವಾದಂಥ ಬಡ್ಜೆಟ್ ಕೊಟ್ಟಿದ್ದಾರೆ. ವಿಶೇಷವಾಗಿ ಮಹಿಳೆಯರಿಗೆ ಮತ್ತು ಮಧ್ಯಮ ವರ್ಗದವರಿಗೆ ಹೆಚ್ಚು ಅನುಕೂಲ ಆಗುವಂಥ ಯೋಜನೆಗಳನ್ನು ಕೊಟ್ಟಿದ್ದಾರೆ. ಯಾವುದೇ ತೆರಿಗೆಗಳನ್ನು ಹಾಕದೆ ತೆರಿಗೆಯನ್ನು ಕಡಿಮೆ ಮಾಡಿದ್ದಾರೆ. ಎಲ್ಲ ತೆರಿಗೆ, ಟಿ ವಿ ಇರ್ಬೋದು, ಮೊಬೈಲ್ ಜನಸಾಮಾನ್ಯರು ಯೂಸ್ ಮಾಡೋದು ಗೊತ್ತಿ, ಮೊಬೈಲು, ಬಟ್ಟೆ, ಈ ಥರದ್ದೆಲ್ಲ ಕಡಿಮೆ ಮಾಡಿದ್ದಾರೆ. ಅದೇ ಸಿದ್ದರಾಮಯ್ಯ ಎಲ್ಲದನ್ನು ಜಾಸ್ತಿ ಮಾಡಿ ತೆರಿಗೆ ಹೊರೆಯನ್ನು ಹಾಕಿ ಜನರನ್ನು ಲೂಟಿ ಮಾಡ್ತಾ ಇದ್ದಾರೆ. ಇದೇ ವ್ಯತ್ಯಾಸ ಇರುವಂಥದ್ದು. ಸಿದ್ದರಾಮಯ್ಯ ಒಂದು ರಿಯಾಕ್ಟ್ ಮಾಡಿದ್ದಾರೆ. ಕರ್ನಾಟಕ ರಾಜ್ಯ ತೆರಿಗೆ ಸಂಗ್ರಹ ಮತ್ತು ತೆರಿಗೆನ ಪಾಲು ಕೊಡೋದ್ರಲ್ಲಿ ಟಾಪ್ 2 ಇದೆ. ಬಟ್ ನಾವು ಬೆಂಗಳೂರಿಗೆ ಕೇಳಿದ್ವಿ ಹಣ, ಅದಕ್ಕೂ ಖಾಲಿ ಚೆಂಬು, ಮತ್ತು ಕರ್ನಾಟಕಕ್ಕೆ ಖಾಲಿ ಚೆಂಬು ಕೊಡೋದನ್ನು ಮುಂದುವರಿಸಿದ್ದಾರೆ. ಚೆಂಬು ಕೊಡ್ತಾ ಇದ್ದಾರೆ ಮೋದಿಯವರು. ಅದಕ್ಕೆ ನಾನು ಗೌರವಾನ್ವಿತ ಲೆಕ್ಕ ಸಿದ್ದರಾಮಯ್ಯನಿಗೆ ಹೇಳೋವಂಥದ್ದು, ನೀವು ಬುರುಡೆ ಬಿಟ್ಕೊಂಡು ಹೋಗಬೇಡಿ, ಸಂತೆ ಭಾಷಣ ಮಾಡಬೇಡಿ. ಸಂತೆ ಭಾಷಣ ಕೇಳೋಕ್ಕೆ ಇಲ್ಯಾರೂ ಅವಿದ್ಯಾವಂತರು ಇಲ್ಲ, ಇಲ್ಲೆಲ್ಲ ವಿದ್ಯಾವಂತರೇ ಇರೋದು ಕರ್ನಾಟಕದಲ್ಲಿ. ಸಂತೆ ಭಾಷಣ ಬಿಟ್ಬಿಟ್ಟು ನೋಡಪ್ಪ, ನಮ್ಮ ಸರ್ಕಾರ ಕೇಂದ್ರದಲ್ಲಿದ್ದಾಗ ಮನಮೋಹನ್ ಸಿಂಗ್ ಅವರು ಇಷ್ಟು ದುಡ್ಡು ಕೊಟ್ಟಿದ್ದರು, ಅವಾಗೂ ಕೂಡ ಹೆಚ್ಚು ತೆರಿಗೆ ನಾವೇ ಕೊಡ್ತಾ ಇದ್ದಿದ್ದು. ಮಹಾರಾಷ್ಟ್ರ ಬಿಸ್ನೆಸ್ ಸೆಂಟ್ರ್ ಫಸ್ಟ್ ಬಂದೇ ಬರುತ್ತೆ. ಅದು ಬಿಟ್ಟರೆ ಡೆಲ್ಲಿ, ಕರ್ನಾಟಕ, ಈ 3 ಆಲ್ಮೋಸ್ಟ್ ಆಲ್ ಫಸ್ಟು, ಸೆಕೆಂಡು, ಥರ್ಡಲ್ಲಿ ಬರ್ತಕ್ಕಂಥದ್ದು. ಆವಾಗ ಎಷ್ಟು SM ಕೃಷ್ಣ ಅವರಿದ್ದಾಗೆ ನಮ್ಗೆ IT-BT ತೆರಿಗೆಗಳು ಜಾಸ್ತಿ ಬಂದಿದ್ದು ಅಲ್ವಾ? ಮನಮೋಹನ್ ಸಿಂಗ್ 10 ವರ್ಷ ಇದ್ರಪ್ಪ, ಎಷ್ಟು ಕೊಟ್ಟಿದ್ದೀರಪ್ಪ? ಆವಾಗೂ ತೆರಿಗೆ ನಾವೇ ಸೆಕೆಂಡೇ ಇದ್ದಿದ್ದು, ಸೆಕೆಂಡು ಥರ್ಡಲ್ಲಿದ್ದಿರಿ ನಾವು. ಆವಾಗ ಎಷ್ಟು ಕೊಟ್ಟಿದ್ದೀರಾ ಹೇಳ್ಬಿಡಿ. ನೋಡಿ, ನಾವು ಇಷ್ಟು ಕೊಟ್ಟಿದ್ರಿ, ಹೈಯೆಸ್ಟ್ ತೆರಿಗೆ ನಾವು ಕಟ್ತಾಯಿದ್ರಿ. ಮನಮೋಹನ್ ಸಿಂಗ್ ಅವ್ರನ್ನ ಕೇಳಿದ ತಕ್ಷಣ ತಗೊಂಡೋಗಪ್ಪ ಸಿದ್ದರಾಮಯ್ಯ, ಎಷ್ಟು ಬೇಕು ನಿನಗೆ, ಜಾಸ್ತಿ ತೆರಿಗೆ ಕೊಡ್ತಾ ಇದೆಯಾ ನೀನು, ತಗೊಂಡೋಗು ಸಿದ್ದರಾಮಯ್ಯ, ತಗೊಂಡೋಗು ಕಾಂಗ್ರೆಸ್ಸವರು ಅಂತ ಕೊಟ್ಟಿದ್ದಾರಾ ಹೇಳಿ. ಆವಾಗ ನೀತಿ ನಿಯಮಗಳನ್ನು ರೂಪ ಮಾಡಿದವರು ನೀವೇ,
ಜನಸಂಖ್ಯೆ ಆಧಾರದ ಮೇಲೆ ಯಾವ್ಯಾವ ರಾಜ್ಯಕ್ಕೆ ಎಷ್ಟೆಷ್ಟು ಕೊಡಬೇಕು ಅಂತ ತೀರ್ಮಾನಗಳು ಆಗದ್ದು ಅವತ್ತಿಂದನೇ ತೀರ್ಮಾನಗಳಾಗಿದೆ. ಅದ್ರ ಮೇಲೆ ಯಾವ್ಯಾವ ರಾಜ್ಯಕ್ಕೆ ಜನಸಂಖ್ಯೆ ಆಧಾರದ ಮೇಲೆ ಏನೇನು ಹೋಗಬೇಕು ಅದನ್ನು ಹೋಗಿದ್ದಾರೆ, ಎಲ್ಲರಿಗೂ ಗೊತ್ತಿರೋವಂಥ ವಿಚಾರ. ಅದರಿಂದ ನೀವು ಏನೇ ಹೇಳಬೇಕಾದ್ರೂ ಕೂಡ ನೀವು ಹೇಳಿ, ನಿಮ್ಮ ಸರ್ಕಾರ ಇದ್ದಾಗ ಇಷ್ಟು ಬರ್ತಾಯಿತ್ತು, ಇವರು ಇಷ್ಟು ಕಡಿಮೆ ಮಾಡಿದ್ದಾರೆ ಅಂದರೆ ಅದಕ್ಕೆ ನಾನು ಉತ್ತರ ಕೊಡೋಕ್ಕೆ ನಾನು ಸಿದ್ಧ ಇದ್ದೀನಿ. ಓಕೆ, ಚೆಂಪ್ಗೆ ಏನು ರಿಯಾಕ್ಟ್ ಇಲ್ವಾ? ಚೆಂಪ್ ಕೊಟ್ಟಿಲ್ವಾ ನೀವು? ಸಿದ್ದರಾಮಯ್ಯನವ್ರಿಗೆ ಜನನೇ ಚೆಂಪು ಕೊಡುವಂಥ ಕಾಲ ಬೇಗ ಬರ್ತಾ ಇದೆ. ಈಗಾಗಲೇ ರಾಜ್ಯದ ಜನರಿಗೆ ಚೆಂಪು ಕೊಟ್ಬಿಟ್ಟಿದ್ದೀರಾ. ಪೆಟ್ರೋಲಲ್ಲಿ ಚೆಂಪು ಕೊಟ್ಟಿದ್ದೀರಾ, ಹಾಲನ್ನು ತೆರಿಗೆ ಹಾಕಿ ಚೆಂಪು ಕೊಟ್ಟಿದ್ದೀರಾ, ನೀರಿನ ತೆರಿಗೆ ಹಾಕಿ ಚೆಂಪು ಕೊಟ್ಟಿದ್ದೀರಾ. ನಿಮ್ಮ ಉಪಮುಖ್ಯಮಂತ್ರಿ ಹೇಳಿದ್ದಾನೆ, ಏನಪ್ಪ ಎಲ್ಲ ಫ್ರೀ ಅಂತ ಕೊಟ್ಕೊಂಡು ನಾವು ಇರೋಕ್ಕಾಗ್ತೈತಾ? ಮುಗೀತು ಫ್ರೀ ಎಲ್ಲ, ಏನು ಫ್ರೀ ಅಂತ ದೊಡ್ಡ ಭಾಷಣ ಮಾಡ್ತಾ ಇದ್ರಲ್ಲ, ಈಗ ಅವರೇನು ಹೇಳ್ತಾ ಇದ್ದಾರೆ, ಫ್ರೀಗಳು ಇಲ್ಲ ಇನ್ಮೇಲೆ ಅಂತ ಹೇಳ್ತಾ ಇದ್ದಾರೆ. ನೀವು ಫಸ್ಟು ನಿಮ್ಮ ಸರ್ಕಾರದಲ್ಲಿರೋರಿಗೆ ಫಸ್ಟ್ ಬುದ್ಧಿವಾದ ಹೇಳಿ, ಆಮೇಲೆ ನಮ್ಗೆ ಹೇಳಿರೋ ಬುದ್ಧಿವಾದ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.